ಹುಣ್ಣಿಮೆ ತುಂಬ ಶಕ್ತಿಯುತವಾಗಿರುತ್ತೆ. ಈ ದಿನದಂದು ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಥವಾ ಈ ರಿಚುವಲ್ಸ್ ಮಾಡ್ತೀರಾ ಆರ್ ಮೆಡಿಟೇಷನ್ ಮಾಡ್ತೀರಾ, ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ನಿಮಗೆ ವಂಡರ್ಫುಲ್ ರಿಸಲ್ಟ್ಸ್ ಕೊಡುತ್ತೆ. ಸಾಕಷ್ಟು ಚೇಂಜಸ್ ನೋಡ್ಬೋದು ನಿಮ್ಮ ಲೈಫಲ್ಲಿ, ಅಲ್ವಾ? ಸೊ ಫ್ರಮ್ ಮೆನಿ ಇಯರ್ಸ್, ಆಲ್ಮೋಸ್ಟ್ ಫ್ಯೂ ಇಯರ್ಸಿಂದ ನಾನು ರೆಗ್ಯುಲರ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ಮಾಡ್ತಾ ಬಂದಿದ್ದೀನಿ. ಮೊದಲೆಲ್ಲ ನಮ್ಮ ಸ್ಟೂಡೆಂಟ್ಸು ಬರೀ ಕ್ಲೋಸ್ಡ್ ಸರ್ಕಲಲ್ಲಿ ಕಮ್ಯುನಿಟಿ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಿದ್ದೆ. ದೇ ಗಾಟ್ ವಂಡರ್ಫುಲ್ ರಿಸಲ್ಟ್ಸ್. ಸೊ ಐ ಥಾಟ್ ವೈ ನಾಟ್ ಎಲ್ಲರಿಗೂ ಫ್ರೀಯಾಗಿ ಕಲಿಯೋ ಥರ ಅಥವಾ ಪ್ರಾಕ್ಟೀಸ್ ಮಾಡೋ ಥರ ಯಾಕೆ ಮಾಡಬಾರ್ದು ಅಂತ ಹೇಳಿ ದೆನ್ ಐ ಓಪನ್ಡ್ ಕಮ್ಯುನಿಟಿಗೆ ಶೇರ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನೀವೇನು ಮಾಡ್ಬೋದು, ರೆಗ್ಯುಲರ್ ಆಗಿ ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರನ್ನೂ ಅಟೆಂಡ್ ಮಾಡೋ ಥರ ಮಾಡಿಸ್ಬೋದು. ಸೊ ದ್ಯಾಟ್ ಅವ್ರಿಗೂ ಒಳ್ಳೆಯದಾಗತ್ತೆ, ನಿಮಗೂ ಒಂದು ಗ್ರ್ಯಾಟಿಟ್ಯೂಡ್ ಸಿಗುತ್ತೆ, ಬ್ಲೆಸ್ಸಿಂಗ್ಸ್ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ. ಡನ್. ಹಾಗೆ ಎಷ್ಟೋ ಜನ ಲೈವಲ್ಲಿ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಲೈವ್ ಮಾಡೋಕ್ಕಾಗಿಲ್ಲ ಅಂದರೆ 24 ಅವರ್ಸ್ ಒಳಗಡೆ ವಿಡಿಯೋ ನೋಡ್ಕೊಂಡು ಮತ್ತೆ ಮಾಡ್ಬೋದು. ಬಿಕಾಸ್ 24 ಅವರ್ಸ್ ಒಳಗಡೆ ಎನರ್ಜಿ ಇನ್ನು ಫುಲ್ ಮೂನ್ ಎನರ್ಜಿ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಡೂ ಅಗೇನ್ ವಾಚಿಂಗ್ ವಿಡಿಯೋ. ಯೂಟ್ಯೂಬಲ್ಲಿ ಕೂಡ ಬರುತ್ತೆ, ವಿಡಿಯೋ ನೋಡಿಕೊಂಡು ಮತ್ತೆ ಮಾಡ್ಬೋದು. ಎಸ್, ಸೊ ಈ ಥರ ರೆಗ್ಯುಲರ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ಮಾಡ್ತಾ ಸಾಕಷ್ಟು ಜನ ಸ್ಟೂಡೆಂಟ್ಸು ಬ್ಯೂಟಿಫುಲ್ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅವರ ವಿಶಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ.